ಶ್ರೀಮತಿ ಚಂದ್ರ ಅಶ್ವಥ್, ನಿಮ್ಮೆಲ್ಲರ ಪ್ರೇರಣೆಯ ಶಕ್ತಿ ಶ್ರೀಮತಿ ಚಂದ್ರ ಅಶ್ವಥ್, ಅದರ ಗೌರವದಿಂದ ಅವ್ರನ್ನ ವೇದಿಕೆಗೆ ಮಾಡ್ಕೊಳ್ತೀನಿ. ಹಾಗೆ ಅವರ ಜೊತೆಯಲ್ಲಿ ಶ್ರೀ ಬಸವರಾಜ್ ಎಸ್ ಸಕ್ಕರೆ, ಶ್ರೀ ಸುಧಾಕರ್ ಶೆಟ್ಟಿ ಅತಿಥಿಗಳು. ಹಾಗೆ ನಮ್ಮೊಂದಿಗೆ ಪ್ರಶಸ್ತಿಗೆ ಭಾಜನರಾಗುವಂತಹ ಸ್ವರ ಸಂಗೀತ ಸಾರ್ವಭೌಮ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಬಾಲಸುಬ್ರಹ್ಮಣ್ಯ, ಹಿರಿಯ ಸಂಗೀತ ನಿರ್ದೇಶಕರು. ಹಾಗೆ ಗಾನಸಿರಿ ರತ್ನ ಪ್ರಶಸ್ತಿ ಭಾಜನರಾದಂತಹ ಶ್ರೀ ಮೃತ್ಯುಂಜಯ ದೊಡ್ಡವಾಡ, ಖ್ಯಾತ ಗಾಯಕರು. ಹಾಗೂ ಶ್ರೀಮತಿ ಕೆ ಎಸ್ ಸುರೇಖಾ, ಖ್ಯಾತ ಹಿರಿಯ ಗಾಯಕಿ. ಹಾಗೂ ಶ್ರೀಮತಿ ಮೀರಾ ಬಿ ಎಸ್, ಖ್ಯಾತ ಗಾಯಕಿ. ಅವ್ರನ್ನ ಎಲ್ಲರನ್ನೂ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಹೆಮ್ಮೆಯ ಗಾಯಕ ಶ್ರೀ ರಮೇಶ್ ಚಂದ್ರ ಅವರು ಸಮೇತ ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಪುನೀತ್ ಕೆ ಅವರು ಸಮೇತ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಪ್ರಾರ್ಥನೆಯನ್ನು ಶ್ರೀ ಸಾಗರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಓಂಕಾರದಲ್ಲಿ ಸ್ಥಿರವಾಗಿ ತೇಜೋಮಯನೇ ನೀನಾಗಿ, ಓಂಕಾರದಲ್ಲಿ ಸ್ಥಿರವಾಗಿ ತೇಜೋಮಯನೇ ನೀನಾಗಿ, ದೀಂಕರಿಸಿ ಗಜವಾಗಿ, ದೀಂಕರಿಸಿ ಗಜವಾಗಿ, ಕಂಗೊಳಿಸಿಹನು ನಮಗಾಗಿ. ನಮೋ ನಮೋ ವಿಘ್ನ ವಿನಾಶಕ, ನಮೋ ನಮೋ ವಿನಾಯಕ, ನಮೋ ನಮೋ ವಿನಾಯಕ. ಭೂಮಿಗೆ ಇಳಿದು ಪ್ರತಿ ವರುಷ ತರುವನು ಜನರಿಗೆ ಸಂತೋಷ. ಭೂಮಿಗೆ ಇಳಿದು ಪ್ರತಿ ವರುಷ ತರುವನು ಜನರಿಗೆ ಸಂತೋಷ. ನೀಗಿಸಿ ಎಲ್ಲೆಡೆ ರೋಷವೇಷ, ನೀಗಿಸಿ ಎಲ್ಲೆಡೆ ರೋಷವೇಷ. ಶಾಂತಿಯ ತರುವನು ಶ್ರೀ ಗಣೇಶ, ಶಾಂತಿಯ ತರುವನು ಶ್ರೀ ಗಣೇಶ. ಓಂಕಾರದಲ್ಲಿ ಸ್ಥಿರವಾಗಿ ತೇಜೋಮಯನೇ ನೀನಾಗಿ, ಮನೆ ಮನೆಯಲ್ಲೂ ಬಲು ಚಂದ ಚೌತಿಯ ಹಬ್ಬದ ದೆಸೆಯಿಂದ. ಮನೆ ಮನೆಯಲ್ಲೂ ಬಲು ಚಂದ ಚೌತಿಯ ಹಬ್ಬದ ದೆಸೆಯಿಂದ. ಗಣಪನ ದೇವರ ಒಲದಿಂದ, ಗಣಪನ ದೇವರ ಒಲದಿಂದ. ದೆಸೆ ದೆಸೆಯಲ್ಲೂ ಆನಂದ, ದೆಸೆ ದೆಸೆಯಲ್ಲೂ ಆನಂದ. ಓಂಕಾರದಲ್ಲಿ ಸ್ಥಿರವಾಗಿ ತೇಜೋಮಯನೇ ನೀನಾಗಿ, ಓಂಕಾರದಲ್ಲಿ ಸ್ಥಿರವಾಗಿ ತೇಜೋಮಯನೇ ನೀನಾಗಿ. ಥ್ಯಾಂಕ್ ಯು. ಜ್ಯೋತಿ ಬೆಳಗುವ ಕಾರ್ಯಕ್ರಮ ಶ್ರೀಮತಿ ಚಂದ್ರ ಅಶ್ವಥ್ ಹಾಗೂ ವೇದಿಕೆಯ ಗಣ್ಯರೆಲ್ಲ ಜೊತೆಗೂಡಿ ಜ್ಯೋತಿ ಬೆಳಗೋದ್ರ ಮೂಲಕ ಪುಷ್ಪ ನಮನವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವು ವಿಷ್ಣುವರ್ಧನ್ ಅವರನ್ನು ಸಮೇತ ನೆನೆಸ್ಕೊಳ್ತಾ ಇದ್ದೀವಿ. ಅವರು ಅಸ್ತಂಗತರಾಗಿ 10 ವರ್ಷ ಆಗಿದೆ. ಸಿ ಅಶ್ವಥ್ ಅವರು ಅಸ್ತಂಗತರಾಗಿ 10 ವರ್ಷ ಆಗಿದೆ.
ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಅದೃಷ್ಟ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮದ ಒಂದು ದಿನ ಮೊದಲೇ ಆದ ಕಾರಣ ನಮ್ಮ ಈ ಕಾರ್ಯಕ್ರಮಕ್ಕೆ ಅನುವಾಯಿತು. ಅದು ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳುವಂತಹ ನಂಬಿಕೆ ನಮ್ಮದು. ಮೊದಲ ಕಾರ್ಯಕ್ರಮವನ್ನು ಅಶ್ವಥ್ ಅವರ ಹೆಸರಲ್ಲಿ ಮಾಡಿದೆವು. ಆಗ ನಮ್ಮ ರಮೇಶ್ ಚಂದ್ರ, ಸುರೇಖಾ ಹಾಗೂ ನಮ್ಮ ಶ್ರೀಮತಿ ಚಂದ್ರ ಅಶ್ವಥ್ ಇವರೆಲ್ಲ ಭಾಗಿಗಳಾಗಿದ್ದರು. ಆಮೇಲೆ ಮಾಡಿದ ಹಲವಾರು ಕಾರ್ಯಕ್ರಮಗಳ ಸಮೇತ ಅಶ್ವಥ್ ಅವರ ಹೆಸರಲ್ಲೇ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅತಿಥಿಗಳಿಗೆಲ್ಲ ಛಾಯಾಚಿತ್ರ ಕೊಟ್ಟಾಗ ಅಶ್ವಥ್ ಅವರ ಛಾಯಾಚಿತ್ರವನ್ನೇ ನಾವು ಅತಿಥಿಗಳಿಗೂ ಕೊಟ್ಟಿದ್ದೀವಿ. ಪ್ರತಿ ಮನೆಯಲ್ಲಿ ಸಮೇತ ನಮ್ಮ ಗಾನಗಾರುಡಿಗ ಶ್ರೀ ಅಶ್ವಥ್ ಅವರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂತ ಹೇಳುವಂಥ ಆಶಯ ನಮ್ಮದು. ಶ್ರೀಮತಿ ಚಂದ್ರ ಅಶ್ವಥ್ ಸರಳ, ತುಂಬ ಸರಳ ವ್ಯಕ್ತಿ. ಅವರ ಮನೆಗೆಲ್ಲ ನಾವು ಹೋಗಿದ್ದೆವು. ಅವರು ಎಷ್ಟು ಸಂತೋಷದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂದರೆ, ಅವರಿಗಾಗಿ ನೀವು ಮಾಡೋ ಕಾರ್ಯಕ್ರಮಕ್ಕೆ ನಾವು ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಅಂತಹ ದೊಡ್ಡ ಮನಸ್ಸಿಗೊಂದು ನಮ್ಮ ಕಡೆಯಿಂದ ಚಪ್ಪಾಳೆ ಇರಲಿ. ನೀವು ಇರಬೇಕು ಅಂತ ಹೇಳಿದಾಗಲೂ ಅಷ್ಟೇ ಸಂತೋಷಪಟ್ಟರು. ಆದರೆ ಇಂದು ವಾರದ ಮೊದಲ ದಿನ, ಜನಗಳಿಗೆ ಅವರವರದ್ದೇ ಆದ ತೊಂದರೆಗಳಿವೆ. ಆದರೂ ಇಷ್ಟು ಜನ ಇದ್ದೀರಲ್ಲ ಅಶ್ವಥ್ ಅಭಿಮಾನಿಗಳು, 3 ದಿನ ಅಶ್ವಥ್ ಅವರ ಹೆಸರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲರೂ ವೀಕ್ಷಣೆ ಮಾಡಿದ್ದೀರಿ. ಈಗ ನಿಮ್ಮ ಹೆಮ್ಮೆಯ ಅಶ್ವಥ್ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಚಂದ್ರ ಅಶ್ವಥ್ ಆಗಲೇ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದ್ದಾರೆ. ಅವರಿಂದ ಈಗ ಉದ್ಘಾಟನಾ ಮಾತು. ಎಲ್ರಿಗೂ ನಮಸ್ಕಾರ. ಇದು ಮಾತಾಡಿ ಅಂದ್ಬಿಟ್ರೆ ನಮಗೆ ಏನು ಮಾತಾಡೋಕ್ಕೆ ಗೊತ್ತಾಗಲ್ಲ. ಯಾಕೆಂದರೆ ನಮಗೇನೋ ಯಾವಾಗಲೂ ಅಶ್ವಥ್ ಹಿಂದೆ ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಂಡು, ಕೆಲಸ ಮಾಡಿಕೊಂಡು ಅಥವಾ ಬಂದವ್ರನ್ನ ನೋಡಿಕೊಂಡು, ಪ್ರೋಗ್ರಾಮ್ಗಳು ನೋಡಿಕೊಂಡು, ಹಾಡುಗಳು ಕೇಳಿಕೊಂಡು ಖುಷಿಯಾಗಿರ್ತಾಯಿದ್ವಿ ಯಾವಾಗಲೂ. ಅದರಿಂದ ಈ ಮಾತಾಡಿದರೆ ನಮಗೇನು ಗೊತ್ತಾಗಲ್ಲ ಮಾತಾಡೋಕ್ಕೆ. ಯಾವಾಗಲೂ ಸ್ಟೇಜ್ ಮೇಲೆ ಮುಂದೆ ಬಂದು, ಇವಾಗ ಇವ್ರು ಹೋದ್ಮೇಲೆ ಈ ಥರ ಸಂದರ್ಭ ಬಂದಿದೆ. ಈ ಭಾವನಾಂತರಂಗ ಟ್ರಸ್ಟು ಹೋದ ವರ್ಷ ಶುರು ಮಾಡಿದ್ರು. ಆಮೇಲೆ ಅದರದ್ದು ಇವರು ತುಂಬ ಎಲ್ಲರಿಗೂ ಸೇವೆಗಳೆಲ್ಲ ಮಾಡ್ತಾ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್. ಹೆಚ್ಚು ಹೊತ್ತಿರ್ತೀನಿ, ಮಾತು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮದು ಒಂದೇ ಶಬ್ದ ಬಂದರೂ ಸಮೇತ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ ಪಡೆಯುತ್ತೆ ಅಂತ ಹೇಳುವಂಥ ಭಾವನೆ ನಮ್ಮದು. ಅಶ್ವಥ್ ಅವರ ಅಣ್ಣ ಶ್ರೀಮತಿ ನಾಗರಾಜರಾವ್ ಅವರ ಶ್ರೀಮತಿಯವರು ಸಮೇತ ಆಗಮಿಸಿದ್ದಾರೆ. 1 ನಿಮಿಷ ನಿಂತ್ಕೊಳ್ಳಿ. ವಿದೇಶದಲ್ಲಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ತಮ್ಮ ಉಪಸ್ಥಿತಿ ಈ ವೇದಿಕೆಗೆ, ಈ ಸಭಾಂಗಣಕ್ಕೆ ಗೌರವ ತಂದಿದೆ. ನಿಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ನೀವು ನಿರೀಕ್ಷೆ ಮಾಡಿದಂತಹ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಸಂತೋಷದ ಕ್ಷಣ. ಸಿ ಅಶ್ವಥ್ ಅವರ ಹೆಸರ ಮುಂದೆ ನಾವು ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನ ನೀಡುವ ಒಂದು ಕಾರ್ಯಕ್ರಮ ಈ ಬಾರಿ ಆರಂಭ ಮಾಡಿದ್ದೀವಿ. ಮೊದಲಿಗೆ ಸ್ವರ ಸಂಗೀತ ಸಾರ್ವಭೌಮ ಪ್ರಶಸ್ತಿಯನ್ನು ಅಶ್ವಥ್ ಕಾರ್ಯಕ್ರಮದಲ್ಲಿ ಪಡೆಯುವಂಥವರು ಸನ್ಮಾನ್ಯ ಶ್ರೀ ಎಸ್ ಬಾಲಸುಬ್ರಹ್ಮಣ್ಯ, ಹಿರಿಯ ಸಂಗೀತ ನಿರ್ದೇಶಕರು. ಅವ್ರನ್ನ ವೇದಿಕೆಗೆ ಗೌರವ ಆಧಾರದಿಂದ ಬರಮಾಡ್ಕೊಳ್ತಾ ಹೇಳ್ತಾ ಇದ್ದೀವಿ. ಅವರ ಪರಿಚಯವನ್ನು ಓದಿದ ಬಳಿಕ ಅವರಿಗೆ ಸರ್ ದಯವಿಟ್ಟು ಸಿಂಹಾಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅವರ ಸನ್ಮಾನ ಪತ್ರ ಓದಿದ ಬಳಿಕ ಅವರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೀವಿ. ಈಗ ಸನ್ಮಾನ ಪತ್ರ. ಸನ್ಮಾನ್ಯ ಶ್ರೀ ಎಸ್ ಅವರ ನಾಮಧೇಯ ಬಾಲಸುಬ್ರಹ್ಮಣ್ಯ, ಹಿರಿಯ ಸಂಗೀತ ನಿರ್ದೇಶಕರು,
ನಮ್ಮ ನಾಡಿನ ಹೆಮ್ಮೆಯ ಹಿರಿಯ ಸಂಗೀತ ನಿರ್ದೇಶಕರಾದ ಸನ್ಮಾನ್ಯ ಎಸ್ ಬಾಲಿ ಅವರ ತಾಯಿ ಶ್ರೀಮತಿ ಸಾವಿತ್ರಿ ಅಮ್ಮಾಳ್ ಹಾಗೂ ತಂದೆ ಶ್ರೀ ಎಂ ವಿ ಸುಂದರೇಶನ್ ಅವರ ಸುಪುತ್ರರಾಗಿ ಜನಿಸಿದ ಶ್ರೀಯುತ ಎಸ್ ಬಾಲಸುಬ್ರಹ್ಮಣ್ಯ ಅವರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಎಸ್ ಬಾಲಿ ಎಂದೇ ಪ್ರಖ್ಯಾತರು. ಹುಟ್ಟಿನಿಂದಲೇ ತಾಯಿಯವರ ಸಂಗೀತ ಗಾಯನ ಕೇಳುತ್ತಾ ಬಂದ ಇವರು ಸಹೋದರಿಯರು ಒಳಗೊಂಡಂತೆ ಮನೆಯಲ್ಲಿ ಓದು ಇಲ್ಲವೇ ಹಾಡುಗಾರಿಕೆ ಎರಡೇ ಪ್ರಧಾನವಾದ್ದರಿಂದ ಸಹಜವಾಗಿಯೇ ಎಸ್ ಬಾಲಿಯವರ ಮೇಲೆ ಗಾಢವಾದ ಪರಿಣಾಮ ಬೀರಿದ್ದವು. ನಮ್ಮ ಸಂಗೀತದ ಹಾಡು ಮೂಡುವ ಹಾದಿ ಎಂಬ ವಿಶ್ಲೇಷಣಾತ್ಮಕ ಪುಸ್ತಕವನ್ನು ಬರೆದಿದ್ದಾರೆ. ಇವರ ಅನುಪಮ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶ್ರೀ ಎಸ್ ಬಾಲಿ ಅವರ ನಿರಂತರ ಸಂಗೀತ ಸೇವೆಯನ್ನು ಗುರುತಿಸಿ ದಿನಾಂಕ 30/12/2019 ಭಾವನಾಂತರಂಗ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ಸ್ವರ ಸಂಗೀತ ಸಾರ್ವಭೌಮ ಎಂಬ ಬಿರುದಿನೊಂದಿಗೆ ನೀಡಿ ಗೌರವಿಸಲು ಹರ್ಷವಾಗುತ್ತಿದೆ. ಸನ್ಮಾನ್ಯ ಶ್ರೀ ಮೃತ್ಯುಂಜಯ ದೊಡ್ಡವಾಡ್ ಅವ್ರನ್ನ ವೇದಿಕೆಗೆ ಗೌರವದಿಂದ ಕರ್ಕೊಂಡ್ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಗಾನಸಿರಿ ರತ್ನ ಪ್ರಶಸ್ತಿಗೆ ಭಾಜನರಾದ ಸನ್ಮಾನ್ಯ ಶ್ರೀ ಮೃತ್ಯುಂಜಯ ದೊಡ್ಡವಾಡ ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ದೇಶಕರು. ಶ್ರೀ ಮೃತ್ಯುಂಜಯ ದೊಡ್ಡವಾಡರವರ ಜನನ 12/1/1975 ವೃತ್ತಿಯಲ್ಲಿ ಇವರು ಗಾಯಕರು ಮತ್ತು ಸಂಗೀತ ನಿರ್ದೇಶಕರು. ಇವರ ಹುಟ್ಟೂರು ಕರ್ಲವಾಡ, ಧಾರವಾಡ ಜಿಲ್ಲೆ. ತಂದೆ ಶ್ರೀ ಚಂದ್ರಶೇಖರಪ್ಪ, ತಾಯಿ ಶ್ರೀಮತಿ ಸುಶೀಲ. ವಿದ್ಯಾಭ್ಯಾಸ ಬಂದಿರುವ ಇವರಿಗೆ ಇಂದು ದಿನಾಂಕ 30/12/2019 ಶ್ರೀ ಮೃತ್ಯುಂಜಯ ದೊಡ್ಡವಾಡ ಇವರಿಗೆ ಗಾನಸಿರಿ ರತ್ನ ಪ್ರಶಸ್ತಿಯನ್ನು ಭಾವನಾಂತರ ರಂಗ ವತಿಯಿಂದ ಅಭಿನಂದನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸೇವೆ ನಿರಂತರವಾಗಿ ಎಂದು ಹೃದಯಪೂರ್ವಕ ಆಶಿಸ್ತೇವೆ. ಇನ್ನೊಂದು 2 ವಿಷಯಗಳಿದೆ, ಅದು ಮತ್ತೆ ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೀನಿ. ಶ್ರೀಮತಿ ಕೆ ಎಸ್ ಸುರೇಖಾ, ಖ್ಯಾತ ಹಿರಿಯ ಗಾಯಕಿ. ಸತ್ಯವೆನ್ನುವಂತೆ ಶ್ರೀಮತಿ ಕೆ ಎಸ್ ಸುರೇಖಾರವರು ಕನ್ನಡ ನಾಡು ಮತ್ತು ದೇಶ ವಿದೇಶಗಳಲ್ಲೂ ತಮ್ಮ ಪಾಂಡಿತ್ಯಪೂರ್ಣ ಸುಮಧುರ ಗಾಯನದಿಂದ ಅಭಿಮಾನಿಗಳ ಹೃದಯವನ್ನು ವಿರಾಜಿತರಾಗಿದ್ದಾರೆ. ಸಿಂಗಾಪುರಿನಲ್ಲೂ ಕಾರ್ಯಕ್ರಮ ಕೊಟ್ಟಿರುವ ಹಿರಿಮೆ ಇವರದು. ಡಾಕ್ಟರ್ ಸಿ ಅಶ್ವಥ್ರವರ ಸರಸಂಯೋಜನೆಯಲ್ಲಿ ಟಿ.ಎಸ್. ಸೀತಾರಾಮ್ರವರ ಟಿವಿ ಸೀರಿಯಲ್ ಮತ್ತು ಚಲನಚಿತ್ರದಲ್ಲಿ ಹಾಡಿದ ಇವರು ಟಿ.ಎಸ್. ನಾಗಾಭರಣ ನಿರ್ದೇಶನದಲ್ಲಿ ದೂರದರ್ಶನ ಕೇಂದ್ರದ ಗೀತಾ ಮಾಧುರಿಗೆ ಹಾಡಿದ್ದಾರೆ. ಕೆ.ಎಸ್. ಸುರೇಖಾ ಅವರಿಗೆ ಗಾನಸಿರಿ ರತ್ನ ಪ್ರಶಸ್ತಿ ಯನ್ನು ಭಾವನಾಂತರಂಗ ಟ್ರಸ್ಟ್ ವತಿಯಿಂದ ಅಭಿನಂದನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೆ. ನಿಮ್ಮ ಸೇವೆ ನಿರಂತರವಾಗಿರಲೆಂದು ಹೃದಯಪೂರ್ವಕ ಆಶಿಸುತ್ತೇವೆ.
ಶ್ರೀಮತಿ ಮೀರಾ BS, ಖ್ಯಾತ ಗಾಯಕಿ. ಅವ್ರನ್ನ ವೇದಿಕೆಗೆ ಗೌರವ ಆಧಾರದಿಂದ ಬರಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಂಹಾಸನ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸುಗಮ ಸಂಗೀತ ಕ್ಷೇತ್ರದ ಸಾಗರದಲ್ಲಿ ಅಸಂಖ್ಯಾತ ಅಪರಿಮಿತ ಗಾಯಕರುಗಳ ಜೊತೆ ಶ್ರೀಮತಿ BS ಮೀರಾ ಅವರು ಎಲೆಮರೆ ಕಾಯಿಯಂತೆ ಅವಿಶ್ರಾಂತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸೇವೆ ಅಮೋಘ. ತಂದೆ BS ಸೀತಾರಾಮಯ್ಯ ಮತ್ತು ತಾಯಿ ಕಮಲಮ್ಮ ಇವರ ಪುತ್ರಿ BS ಮೀರಾ ಅವರು ಮೂಲತಃ ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಇವರು BCom ಪದವೀಧರೆ. ಆಕಾಶವಾಣಿಯಲ್ಲಿ B ಹೈ ಗ್ರೇಡ್ ಕಲಾವಿದೆ ಎಂದೇ ಗುರುತಿಸಿದ ಇವರನ್ನು 2009ರಲ್ಲಿ ಸ್ವರಚಿತ ಹಾಗೂ ಸಂಗೀತ ನೀಡಿದ ಓಂಕಾರ ಗಣಪ ಧ್ವನಿ ಸಾಂದ್ರಿಕೆ ಬಿಡುಗಡೆ ಮಾಡಲಾಯಿತು. ಅದಲ್ಲದೆ ಹಲವಾರು ಧಾರಾವಾಹಿಗಳಲ್ಲಿ ಹಾಗೂ ಚಲನಚಿತ್ರಗಳಲ್ಲಿ ಹಾಡಿದ ಇವರು ಸುಪ್ರಸಿದ್ಧ ಗಾಯಕರಾದ ಡಾಕ್ಟರ್ C ಅಶ್ವಥ್, ರಾಜು ಅನಂತಸ್ವಾಮಿ, ಶಿವಮೊಗ್ಗ ಸುಬ್ಬಣ್ಣ, ವಿ ಮನೋಹರ್, ಉಪಾಸನಾ ಮೋಹನ್ ಅವರುಗಳ ಧ್ವನಿ ಸಾಂದ್ರಿಕೆಯಲ್ಲಿ ಹಾಗೂ ಹಲವಾರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿರುತ್ತಾರೆ. 2019ರಂದು ಶ್ರೀಮತಿ BS ಮೀರಾ ಇವರಿಗೆ ಗಾನ ಸಿರಿ ರತ್ನ ಪ್ರಶಸ್ತಿ, ಇದನ್ನು ಭಾವನಾಂತರಂಗ ಟ್ರಸ್ಟ್ ವತಿಯಿಂದ ಅಭಿನಂದನಾ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ನಿಮ್ಮ ಸೇವೆ ನಿರಂತರವಾಗಿರಲೆಂದು ಹೃದಯಪೂರ್ವಕವಾಗಿ ಆಶಿಸ್ತೀವಿ.